ಓಂ ಶಾಂತಿ. ದಿನಾಂಕ ಆಗಿದೆ 23/12/2025. ಯಾವ ಸಂಕಲ್ಪವು ಈಶ್ವರ್ಯ ಸೇವಾರ್ಥವಾಗಿ ನಡೆಯುತ್ತದೆಯೋ ಅದಕ್ಕೆ ಶುದ್ಧ ಸಂಕಲ್ಪ ಅಥವಾ ನಿಸ್ಸಂಕಲ್ಪವೆಂದೇ ಹೇಳಲಾಗುತ್ತದೆ, ವ್ಯರ್ಥವಲ್ಲ. ಮಿತ್ರ ಸಂಬಂಧಿಗಳ ಸರ್ವಿಸ್ ಬಲೆ ಮಾಡಿ ಅದರ ಅಲೌಕಿಕ ಈಶ್ವರ್ಯ ದೃಷ್ಟಿಯನ್ನಿಟ್ಟುಕೊಂಡು ಮಾಡಿ. ಅವರಲ್ಲಿ ಮೋಹದ ಸೆಳೆತವೂ ಇರಬಾರದು. ಅನಾಸಕ್ತರಾಗಿ ತಮ್ಮ ಕರ್ತವ್ಯ ಪರಿಪಾಲನೆ ಮಾಡಬೇಕು. ಯಾವ ವ್ಯರ್ಥ ಸಂಕಲ್ಪಗಳು ನಡೆಯುತ್ತವೆಯೋ, ಅರ್ಥಾತ್ ಕಲಿಯುಗಿ ಸಂಸಾರ ಮತ್ತು ಕಲಿಯುಗಿ ಮಿತ್ರ ಸಂಬಂಧಿಗಳ ಪ್ರತಿ ನಡೆಯುತ್ತವೆಯೋ ಅದಕ್ಕೆ ವಿಕಲ್ಪವೆಂದು ಹೇಳಲಾಗುತ್ತದೆ. ಇದರಿಂದಲೇ ವಿಕರ್ಮವಾಗುತ್ತದೆ. ವಿಕರ್ಮಗಳಿಂದ ದುಃಖವು ಪ್ರಾಪ್ತಿಯಾಗುತ್ತದೆ. ಆದರೆ ಯಾವುದು ಯಜ್ಞದ ಪ್ರತಿ ಅಥವಾ ಈಶ್ವರ್ಯ ಸೇವೆಯ ಪ್ರತಿ ಸಂಕಲ್ಪವೂ ನಡೆಯುತ್ತದೆಯೋ ಅದು ನಿಸ್ಸಂಕಲ್ಪವಾಗಿತ್ತು. ಯಾರು ಇಲ್ಲಿದ್ದರೂ ಸಹ ಕರ್ಮ ಸಂಬಂಧದಲ್ಲಿರುತ್ತಾ ಅದನ್ನು ಕತ್ತರಿಸಲು ಸಾಧ್ಯವಾಗದಿದ್ದರೂ ಸಹ ಅವರು ಪರಮಾತ್ಮನ ಕೈ ಹಿಡಿದುಕೊಂಡಿದ್ದರೆ ಒಂದಲ್ಲ ಒಂದು ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವರು. ಯಾರಲ್ಲಿ ಯಾವುದೇ ವಿಕಾರವಿದ್ದರೆ ಅವರು ಖಂಡಿತ ಶಿಕ್ಷೆಯನ್ನು ಅನುಭವಿಸುತ್ತಾರೆ ಮತ್ತು ಯಾರು ವಿಕಾರಗಳಿಂದ ರಹಿತರಾಗಿದ್ದಾರೆಯೋ ಅವರು ಶಿಕ್ಷೆಗಳಿಂದ ಮುಕ್ತರಾಗಿ ಬಿಡುತ್ತಾರೆ. ಯಾರಲ್ಲಿ ಯಾವುದೇ ವಿಕಾರವಿದ್ದರೆ ಅವರು ಸರ್ವಿಸ್ ಮಾಡಲು ಸಾಧ್ಯವಿಲ್ಲ. ಯಾರು ವಿಕಾರಗಳಿಂದ ರಹಿತರಾಗಿದ್ದಾರೆಯೋ ಅವರು ಸರ್ವಿಸ್ ಮಾಡಿ ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳುವರು. ಅಂತ್ಯದಲ್ಲಿ ಯಾವಾಗ ನೀವು ಲೆಕ್ಕಾಚಾರಗಳನ್ನು ಮುಗಿಸಿ ಹೋಗಿಬಿಡುತ್ತೀರೋ ಆಗ ಯಾವುದೇ ಸಂಕಲ್ಪವೂ ನಡೆಯುವುದಿಲ್ಲ. ಆ ಸಮಯದಲ್ಲಿ ಕರ್ಮ ಅಕರ್ಮ ಎರಡರಿಂದಲೂ ದೂರ ಅಕರ್ಮಿ ಸ್ಥಿತಿಯಲ್ಲಿರುತ್ತೀರಿ. ಲೆಕ್ಕಾಚಾರಗಳನ್ನು ಮುಗಿಸುವುದಕ್ಕಾಗಿಯೇ ನೀವಿಲ್ಲಿಗೆ ಬಂದಿದ್ದೀರಿ. ಅಂದ ಮೇಲೆ ಇಲ್ಲಿ ಬಂದ ಮೇಲೂ ಸಹ ಲೆಕ್ಕಾಚಾರಗಳನ್ನು ಮಾಡಿಕೊಳ್ಳುತ್ತಾ ಅದರಿಂದ ಶಿಕ್ಷೆಯನ್ನು ಅನುಭವಿಸುವಂತಾಗಬಾರದು. ನಿಸ್ಸಂಕಲ್ಪ ಸ್ಥಿತಿಯಲ್ಲಿರುವುದರಿಂದ ಯಾವುದೇ ವಿಕಾರಿಯ ವಿಕರ್ಮಗಳನ್ನು ಸಹ ನೀವು ಅದುಮಿಡಬಲ್ಲಿರಿ. ಯಾವುದೇ ಕಾಮಿ ಪುರುಷನು ನಿಮ್ಮ ಮುಂದೆ ಬಂದರೂ ಸಹ ಆಗ ಅವರಿಗೆ ವಿಕಾರಿ ಸಂಕಲ್ಪವು ನಡೆಯುವುದಿಲ್ಲ. ಯಾರು ಪರಮಾತ್ಮನಿಂದ ಸರ್ವಿಸ್ ತೆಗೆದುಕೊಂಡು ಮತ್ತೆ ಸರ್ವಿಸ್ ಮಾಡುತ್ತಿದ್ದಾರೆಯೋ, ಅರ್ಥಾತ್ ಪತಿತರನ್ನು ಪಾವನ ಮಾಡುತ್ತಿದ್ದಾರೆಯೋ ಅವರೇ ನನ್ನ ಸತ್ಯವಾದ ಪಕ್ಕ ಮಕ್ಕಳಾಗಿದ್ದಾರೆ. ದೊಡ್ಡ ಪದವಿಯೂ ಸಿಗುತ್ತದೆ. ಈಗ ಅಂತಹ ಸಮಯವು ಬರುವುದು ಯಾವಾಗ 108 ಮಂದಿ ಜ್ಞಾನ ಗಂಗೆಯರು ಪೂರ್ಣ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವರು. ಉಳಿದಂತೆ ಯಾರು ಓದಿಲ್ಲವೋ ಅವರು ತಮ್ಮದೇ ನಷ್ಟವನ್ನು ಮಾಡಿಕೊಳ್ಳುತ್ತಾರೆ. ಯಾವುದೇ ಮಾತನ್ನು ಮುಚ್ಚಿಡಬಾರದು. ಬಲೆ ತಪ್ಪುಗಳಾಗುತ್ತವೆ, ಆದರೆ ಅವನು ತಿಳಿಸಿದ್ದಾಗಲೇ ಮುಂದೆ ನೀವು ಅದರಿಂದ ಮುಕ್ತರಾಗುತ್ತೀರಿ. ಆದ್ದರಿಂದ ಮಕ್ಕಳೇ, ಎಚ್ಚರಿಕೆಯಿಂದಿರಿ. ನನ್ನ ಆತ್ಮನು ಪರಮಪಿತ ಪರಮಾತ್ಮನ ಸಂತಾನನಾಗಿದ್ದೇನೆಂದು ಯಾವಾಗ ಅರ್ಥವಾಗಿ ಬಿಡುವುದೋ ಆಗ ತನ್ನ ತಂದೆಯನ್ನು ನೆನಪು ಮಾಡುವುದರಿಂದ ಖುಷಿಯು ಬಂದು ಬಿಡುವುದು. ಇದು ದುಃಖದ ಪ್ರಪಂಚವಾಗಿದೆ. ಯಾವುದಕ್ಕೆ ನರಕ, ಹೆಲ್ ಅಥವಾ ಭೂತಗಳ ಪ್ರಪಂಚವೆಂದು ಹೇಳುತ್ತಾರೆ ಅದಕ್ಕೆ ವಿರುದ್ಧವಾಗಿ ಹೆವನ್ ಅಥವಾ ದೈವಿ ಪ್ರಪಂಚವಿದೆ. ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ. ತಂದೆಯು ಪರಮಾತ್ಮನಾಗಿದ್ದಾರೆ, ಅರ್ಥಾತ್ ಪರಮಪಿತನಾಗಿದ್ದಾರೆ. ಎಲ್ಲಿಯವರೆಗೆ ಇದನ್ನು ಪೂರ್ಣ ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಪರಮಪಿತನ ಪ್ರತಿ ಅಷ್ಟು ಪ್ರೀತಿಯು ಜಾಗೃತವಾಗುವುದಿಲ್ಲ, ಆ ಖುಷಿಯೂ ಬರುವುದಿಲ್ಲ. ನಾನು ಪರಮಾತ್ಮನ ಸಂತಾನ, ನಾನು ಮಾಸ್ಟರ್ ಆನಂದ ಸಾಗರನಾಗಿದ್ದೇನೆ. ಈ ಖುಷಿಯು ಬರುವುದಿಲ್ಲವೆಂದರೆ ತನ್ನನ್ನು ಪರಮಾತ್ಮನ ಸಂತಾನನೆಂದು ತಿಳಿದುಕೊಂಡಿಲ್ಲವೆಂಬುದು ಸಿದ್ಧವಾಗುತ್ತದೆ. ಯಾವುದೇ ಉಲ್ಟಾ ಕರ್ಮವನ್ನು ಬಚ್ಚಿಟ್ಟುಕೊಂಡು ಮಾಡಬಾರದು. ಬಾಪ್ದಾದರವರಿಂದ ಯಾವುದೇ ಮಾತನ್ನು ಮುಚ್ಚಿಡಬಾರದು. ಬಹಳ ಎಚ್ಚರಿಕವಾಗಿರಬೇಕಾಗಿದೆ. ವಿದ್ಯಾರ್ಥಿಯು ಶಿಕ್ಷಕರನ್ನು ಪ್ರತ್ಯಕ್ಷ ಮಾಡುವರು. ಏನನ್ನು ಓದಿದ್ದರೋ ಅದನ್ನು ಅನ್ಯರಿಗೂ ಓದಿಸಬೇಕಾಗಿದೆ. ನಾವು ಆನಂದ ಸಾಗರ ತಂದೆಯ ಮಕ್ಕಳಾಗಿದ್ದೇವೆ. ಈ ಸ್ಮೃತಿಯಿಂದ ಅಪಾರ ಖುಷಿಯಲ್ಲಿರಬೇಕು. ವಿಕಾರರೂಪಿ ಸರ್ಪವನ್ನೂ ಸಹ ಶಯನ ಮಾಡಿಕೊಳ್ಳುವಂತಹ ವಿಷ್ಣುವಿನ ಸಮಾನ ಸದಾ ವಿಜಯಿ ನಿಶ್ಚಿಂತ ಭವ. ಯಾವ ಮಕ್ಕಳು ವಿಕಾರರೂಪಿ ಸರ್ಪದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಂಡು ಅದನ್ನು ಆರಾಮದ ಶಯ್ಯನ್ನಾಗಿ ಮಾಡಿಕೊಂಡು ಬಿಡುತ್ತಾರೆ ಅವರು ಸದಾ ವಿಷ್ಣುವಿನ ಸಮಾನ ಹರ್ಷಿತ ಹಾಗೂ ನಿಶ್ಚಿಂತರಾಗಿರುತ್ತಾರೆ. ಬಾಲಕ ಮತ್ತು ಮಾಲೀಕತನದ ಬ್ಯಾಲೆನ್ಸ್ನಿಂದ ಪ್ಲಾನ್ ಅನ್ನು ಪ್ರಾಕ್ಟಿಕಲ್ನಲ್ಲಿ ತನ್ನಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.